ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಲು ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನಿಗದಿ ಮಾಡಬೇಕು. ಜೋಳ ಖರೀದಿಗೆ ಸರ್ಕಾರ ಕೂಡಲೇ ಖರೀದಿ ಕೇಂದ್ರವನ್ನ ತೆರೆಯುವಂತೆ ಆಗ್ರಹಿಸಿದಂತಹ ಗದಗ ರೈತರು ಗದಗ್ ಲಕ್ಷ್ಮೇಶ್ವರ ರಸ್ತೆಯ ಬಸಾಪುರ ಕ್ರಾಸ್ನಲ್ಲಿ ರೈತರ ಹೋರಾಟಕ್ಕೆ ಮಣಿದ ರಾಜ್ಯ ಸರ್ಕಾರ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಲು ಒಪ್ಪಿಗೆಯನ್ನ ನೀಡಿದೆ. ಅನ್ನದಾತರ ಹೋರಾಟ ತೀವ್ರಗೊಳ್ತಾ ಇದ್ದಂತೆ ಜಿಲ್ಲಾಧಿಕಾರಿ, ಸಹಾಯಕ ಜಿಲ್ಲಾಧಿಕಾರಿ, ಜಿಲ್ಲಾ ಎಸ್ಪಿ ಹಾಗೂ ತಹಶೀಲ್ದಾರ್ ರೈತರ ಪ್ರತಿಭಟನಾ ಸ್ಥಳಕ್ಕೆ ತೆರಳಿ ರೈತ ಮುಖಂಡರೊಂದಿಗೆ ಸಂಧಾನದ ಮಾತುಕತೆಯನ್ನ ನಡೆಸಿದ್ರು. ರೈತರ ಮನವೊಲಿಸಿದ ಅಧಿಕಾರಿಗಳು 5 ಜನ ರೈತರ ನೋಂದಣಿಯೊಂದಿಗೆ ಮೆಕ್ಕೆಜೋಳ ಖರೀದಿ ಕೇಂದ್ರಕ್ಕೆ ಸಾಂಕೇತಿಕವಾಗಿ ಚಾಲನೆಯನ್ನ ನೀಡಿದ್ರು. ಶ್ರೀಗಳ ನೇತೃತ್ವದಲ್ಲಿ ಹಾಗೂ ರೈತರು ಸಮ್ಮುಖದಲ್ಲಿ ಖರೀದಿ ಕೇಂದ್ರಕ್ಕೆ ಚಾಲನೆ ದೊರೆತ ಬಳಿಕ ಪಟಾಕಿಯನ್ನ ಸಿಡಿಸಿ ರೈತರು ಕಳೆದ 18 ದಿನಗಳಿಂದ ನಡೀತಾ ಇದ್ದಂತಹ ರೈತರ ಅಹೋರಾತ್ರಿ ಧರಣಿ ತೀವ್ರಗೊಂಡಿತ್ತು. ರೈತರು ಟೈರ್ಗಳನ್ನ ಸುಟ್ಟು ರಸ್ತೆ ಬಂದ್ ಮಾಡೋ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕಳೆದ 3 ದಿನಗಳಿಂದ ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾದಂತಹ ಗವಿಮಠದ ಕುಮಾರ ಮಹಾರಾಜ ಸ್ವಾಮೀಜಿ ಅಸ್ವಸ್ಥರಾಗಿದ್ರು. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಹೋರಾಟದಿಂದ ಕದಲೋದಿಲ್ಲ, ರೈತರಿಗೆ ನ್ಯಾಯ ಸಿಗುವವರೆಗೂ ವೇದಿಕೆಯಿಂದ ತೆರಳೋದಿಲ್ಲ ಅಂತ ಹೇಳಿ ಶ್ರೀಗಳು ಪಟ್ಟು ಹಿಡಿದಿದ್ರು. ಇದೀಗ ರೈತ ಹೋರಾಟಕ್ಕೆ ಜಯ ಸಿಕ್ಕಿದೆ. ಒಟ್ಟಾರೆ ಹಿಂದೆ ಬಾಗಲಕೋಟೆ, ವಿಜಯಪುರ, ಗದಗ ಹಾಗೂ ಹಾವೇರಿ ರೈತರು ಅಹೋರಾತ್ರಿ ಧರಣಿಯನ್ನ ನಡೆಸಿ ಸರ್ಕಾರದ ಮೇಲೆ ಒತ್ತಡ ಹೇರಿ ಸರ್ಕಾರದಿಂದ ಕಬ್ಬಿಗೆ ಬೆಂಬಲ ಬೆಲೆ ಪಡೆಯುವಲ್ಲಿ ಸಫಲರಾಗಿದ್ರು. ಒಟ್ಟಾರೆ ನ್ಯಾಯಯುತ ಸೌಲಭ್ಯ ಪಡೆಯಲು ರೈತರು ಸರ್ಕಾರದ ಮೇಲೆ ಒತ್ತಡ ಹಾಕಿ ಸೌಲಭ್ಯವನ್ನ ಪಡೆಯುವಂತಾಗಿದ್ದು ಮಾತ್ರ ದುರಂತ. ಇದಾಗಿತ್ತು ಫೋಕಸ್ನ ಸ್ಪೆಷಲ್